ಧರ್ಮಸ್ಥಳ ಹೆಣವೂತ ಪ್ರಕರಣಕ್ಕೆ ಟ್ವಿಸ್ಟ್ ಕೊಟ್ಟ ವಿಎಸ್ ಉಗ್ರಪ್ಪ. ತಿರುಪತಿಯಲ್ಲಿ ಆಗದ ಸಾವುಗಳು ಧರ್ಮಸ್ಥಳದಲ್ಲಿ ಏಕೆ? ಭಾರತದ ಅತಿ ಶ್ರೀಮಂತ ದೇವಸ್ಥಾನಗಳ ಪೈಕಿ ತಿರುಪತಿಯೂ ಒಂದು. ಅಲ್ಲಾಗದ ಸಾವುಗಳು ಧರ್ಮಸ್ಥಳದಲ್ಲಿ ಯಾಕಾಗುತ್ತೆ? ತಿರುಪತಿಯಲ್ಲಿ ಆಗದ ಸಾವುಗಳು ಧರ್ಮಸ್ಥಳದಲ್ಲಿ ಏಕೆ? ಈಗ ಮುನ್ನೆಲೆಗೆ ಬಂದಿದೆ 2016ರಲ್ಲಿ ಉಗ್ರಪ್ಪ ಕೇಳಿದ್ದ ಪ್ರಶ್ನೆಗಳು. ಮಹಿಳಾ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ ತಡೆ ಕುರಿತು ಒಂದು ಸಮಿತಿ ರಚನೆಯಾಗಿತ್ತು, ಉಗ್ರಪ್ಪ ಸಮಿತಿ. ಈ ಸಮಿತಿಗೆ 2016ರಲ್ಲಿ ಅಧ್ಯಕ್ಷರಾಗಿದ್ದ ವಿಎಸ್ ಉಗ್ರಪ್ಪ. 2016ರಲ್ಲೇ ದಕ್ಷಿಣ ಕನ್ನಡ ಪೊಲೀಸರಿಗೆ ಉಗ್ರಪ್ಪ ತರಾಟೆಗೆ ತೆಗೆದುಕೊಂಡಿದ್ರು. ತಿರುಪತಿಯಲ್ಲಿ ಆಗದ ಸಾವುಗಳು ಧರ್ಮಸ್ಥಳದಲ್ಲೇ ಏಕೆ ಎನ್ನುವಂತ ಪ್ರಶ್ನೆಯನ್ನ ಹಾಕಿದ್ರು. ನೂರಾರು ಅಸಹಜ ಸಾವುಗಳ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದ ಸಮಿತಿ ಉಗ್ರಪ್ಪರ ನೇತೃತ್ವದ ಸಮಿತಿ. ವರ್ಷಕ್ಕೆ 100 ಅಸಹಜ ಸಾವಾಗುತ್ತೆ ಎಂಬುದನ್ನು ಒಪ್ಪಿಕೊಂಡಿದ್ದ ಅಧಿಕಾರಿಗಳು. ಅಂದು ಕರ್ತವ್ಯದಲ್ಲಿದ್ದ ಪೊಲೀಸರನ್ನ ತನಿಖೆಗೆ ಒಳಪಡಿಸಲು ಶಿಫಾರಸನ್ನು ಕೂಡ ಮಾಡಲಾಗಿತ್ತು ಉಗ್ರಪ್ಪ ಸಮಿತಿ. ಈ ಸಮಿತಿ ಸರ್ಕಾರಕ್ಕೆ ನೀಡಿದ್ದ ವರದಿಯ ಅಂಶಗಳು ಈಗ ಮುನ್ನೆಲೆಗೆ ಬಂದಿದೆ. ಧರ್ಮಸ್ಥಳ ಹೆಣವೂತ ಪ್ರಕರಣ ಜಾಗತಿಕವಾಗಿ ಚರ್ಚೆಯಲ್ಲಿರುವಾಗ ವಿಎಸ್ ಉಗ್ರಪ್ಪ ಎನ್ನುವಂತಹ ಸಾಮಾಜಿಕ ಕಳಕಳಿ ಮತ್ತು ಪ್ರಗತಿಪರರು ಎಂದು ಹೇಳಿಕೊಳ್ಳುವ ವ್ಯಕ್ತಿತ್ವವೊಂದು 2016ರಲ್ಲಿ ಒಂದು ಸಮಿತಿಯ ಅಧ್ಯಕ್ಷರಾಗಿ ಬರ್ತಾರೆ. ಆ ಅಧ್ಯಕ್ಷತೆಯಲ್ಲಿ ಒಂದಷ್ಟು ವರದಿಗಳು ಕೂಡ ಸಲ್ಲಿಕೆಯಾಗುತ್ತೆ. ಆ ವರದಿ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸುವಂತಿತ್ತು. 420 ಹೆಣ್ಣು ಮಕ್ಕಳ ಹತ್ಯಾಕಾಂಡಗಳು ಧರ್ಮಸ್ಥಳ ಸುತ್ತಮುತ್ತ ನಡೆದಿದೆ. ವಯಸ್ಸಿಗೆ ಬಂದ ಮೈ ನೆರೆದಿರುವ ಹೆಣ್ಣು ಮಕ್ಕಳ ಅತ್ಯಾಚಾರ ಪ್ರಕರಣಗಳು ಧರ್ಮಸ್ಥಳದ ಸುತ್ತಮುತ್ತ ಹೆಚ್ಚಾಗಿ ಕಂಡು ಬಂದಿದೆ. ಆ ಹೆಣಗಳ ಪೈಕಿ ಬಹುತೇಕ ಹೆಣಗಳು ಲೈಂಗಿಕ ಪೀಡನೆಗೆ ಒಳಗಾಗಿ ತತ್ತರಿಸಿ ಸಾವನ್ನಪ್ಪಿದ ಹೆಣಗಳಾಗಿತ್ತು. ಹೇಳೋ ಸಾಲುಗಳನ್ನು ಅರ್ಥ ಮಾಡ್ಕೋಬೇಕು. ವಿಎಸ್ ಉಗ್ರಪ್ಪ ಹೇಳಿದ್ದು, ಫ್ರೀಡಮ್ ಟಿವಿಯಲ್ಲ. ವಿಎಸ್ ಉಗ್ರಪ್ಪರ ಸಮಿತಿ ಅವತ್ತೊಂದು ವರದಿ ಸಲ್ಲಿಸುತ್ತೆ. ಆ ವರದಿಯಲ್ಲಿ ಕೇವಲ ಏಷ್ಯಾ ಖಂಡ ಮಾತ್ರವಲ್ಲ, ಇಡೀ ಜಗತ್ತೇ ನಿಬ್ಬರಗಾಗಿ ನೋಡುವಂತಹ ಒಂದು ಆಶ್ಚರ್ಯಕರವಾದಂತಹ ವರದಿಯನ್ನು ಸಲ್ಲಿಕೆ ಮಾಡುತ್ತೆ ಉಗ್ರಪ್ಪ ವರದಿ. ಆ ವರದಿಯಲ್ಲಿ ಅನೇಕ ಅಸಹಜ ಸಾವುಗಳ ಬಗ್ಗೆ ಉಲ್ಲೇಖ ಇತ್ತು. ಅದರಲ್ಲಿ ಎಲ್ಲರನ್ನ ಶಾಕ್ ಮಾಡಿದ್ದು ಯಾವುದು ಅಂತ ಕೇಳಿದ್ರೆ, ತಿರುಪತಿಯೂ ಕೂಡ ಏಷ್ಯಾದ ಭಾರತದಲ್ಲೇ ಇದೆ. ಅಲ್ಲಿಯೂ ಕೂಡ ಸಾಕಷ್ಟು ಜನರು ಭಕ್ತರು ಹೋಗ್ತಾರೆ. ಕೇವಲ ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ, ತಮಿಳುನಾಡಿನಿಂದ ಮಾತ್ರ ಅಲ್ಲ, ಭಾರತದ ಬಹುತೇಕ ರಾಜ್ಯಗಳಿಂದ ಅಲ್ಲಿ ಹೋಗ್ತಾರೆ ಭಕ್ತರು. ಪ್ರಪಂಚದ ಅನೇಕ ದೇಶಗಳಿಂದಲೂ ಕೂಡ ಭಕ್ತರು ಬರ್ತಾರೆ. ಅಲ್ಲಿ ಅಲ್ಲಾಗದೇ ಇರುವ ಹತ್ಯಾಕಾಂಡಗಳು ಧರ್ಮಸ್ಥಳದ ಸುತ್ತಮುತ್ತಲು ಯಾಕೆ ಅನ್ನೋ ಪ್ರಶ್ನೆ ಅದೀಗ ಚರ್ಚೆಗೆ ಬಂದಿದೆ. ಹೆಣವೂತ ಪ್ರಕರಣ ತನಿಖೆಯಲ್ಲಿ ಇರಬೇಕಾದ್ರೆ ಉಗ್ರಪ್ಪರ ಆ ಒಂದು ಪ್ರಶ್ನೆ ಈಗ ಚರ್ಚೆಗೆ ಗ್ರಾಸವಾಗಿದೆ. ನಿಜಕ್ಕೂ ಕೂಡ ಹೆಣವೂತ ಪ್ರಕರಣದಲ್ಲಿ ಈ ಪ್ರಶ್ನೆ ಮತ್ತೆ ಮತ್ತೆ ಪುನರುಚ್ಚಾರಕ್ಕೆ ಒಳಪಡುತ್ತಾ ಕಾದು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.